ಗೊತ್ತಿಲ್ಲ ನನಗೆ. ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಯಾಕೆಂದ್ರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇವೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರುವಂತದ್ದು ಇದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಸರ್, ಅಷ್ಟು ಸತಿ ಎಲ್ಲಾ ವಾರ್ನಿಂಗ್ ಕೊಟ್ಟರು ಮತ್ತೆ MLA ಮಾತಾಡ್ತಾನೆ ಇದ್ದಾರೆ. ರಾಮನಗರ ಫುಟ್ಬಾಲ್ ಅಗೇನ್ ಹಿ ಇಸ್ ಕಮೆಂಟೆಡ್ 2 ತಿಂಗಳಾದ್ಮೇಲಿಂದ DK CM ಆಗ್ತಾರೆ. ಇದಕ್ಕೇನು ಕೊನೆನೇ ಇಲ್ವಾ ಸರ್? ಇಲ್ಲ, ಬಹುಶಃ ಈಗ ಇವತ್ತು ಮಾನ್ಯ ಸುರ್ಜೇವಾಲಾ ಅವರು ಮಾತಾಡುವಾಗ ಹೇಳ್ಬೋದು, ಅದನ್ನ ಕಟ್ಟುನಿಟ್ಟಾಗಿ ಹೇಳ್ಬೋದು ಅಂತ ಕಾಣಿಸುತ್ತೆ. ಈಗ BR ಪಾಟೀಲ್ ರಾಜು ಕಾಗೆ ಅವರು ಕೂಡ ಕರೆದಿದ್ದಾರೆ. ಅಂದ್ರೆ ಯಾರು ಅದನ್ನ ನಿಯಂತ್ರಣ ಮಾಡ್ಬೇಕಾಯ್ತು ಸ್ಟೇಟ್ ಅಲ್ಲಿ? CM DCM ರಾಜ್ಯ ನಾಯಕರೆಲ್ಲರೂ ಕೂಡ ಈ ತರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡಬೇಕು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ನವರು ಮಧ್ಯಪ್ರವೇಶ ಅಂದ್ರೆ ಅವರ ಕೆಲಸ ಅಲ್ವಾ. ಹೈಕಮಾಂಡ್ನವರು ಏನಾದರೂ ಇಲ್ಲಿ ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನ ಸರಿಪಡಿಸೋದು, ಅವರು ಸೂಚನೆ ಕೊಡೋದು ಅವ್ರು ಮಾಡ್ತಾರೆ, ಯಾವಾಗೂ ಮಾಡ್ತಾರೆ. ಈಗ ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ, ಮೊಯ್ಲಿ ಅವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಬಂದು ರಿವ್ಯೂ ಮಾಡೋರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಗುಲಾಂ ನಬಿ ಆಜಾದ್ ಅವರು ಇನ್ಚಾರ್ಜ್ ಇದ್ರು. ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ ಅಂತ ಹೇಳಿ ನಮ್ಮನ್ನೆಲ್ಲ ನೋಟ್ಗಳು ಕೊಡಿ ಅಂತ ಕೂಡ ಕೇಳಿದರು. ಹಾಗೆ ಬರ್ತಾ ಇದು ಹೈಕಮಾಂಡು ನಮಗೆಲ್ಲ ಅವರೇ ತಾನೆ ಮಾರ್ಗದರ್ಶನ ಕೊಡೋರು, ಹೈಕಮಾಂಡ್ನವರೇ. ಹಾಗಾಗಿ ಮಾಡ್ತಾ ಇರ್ತಾರೆ. ಸಹಜವಾಗಿ ಪ್ರಶ್ನೆ ಹೇಳಿದ್ದಾರೆ, CM ಶಾಸಕರನ್ನ ಕಂಟ್ರೋಲ್ ಇಟ್ಕೊಂಡಿಲ್ಲ, ಆ ರೀತಿ ಅನ್ಕೋಬಾರ್ದು ನಾವು. ಆ ರೀತಿ ಅನ್ಕೋಬಾರ್ದು. ಅವರು ಸಪ್ಲಿಮೆಂಟ್ ಮಾಡ್ತಾರೆ. ಹೈಕಮಾಂಡ್ನವರು ಬಂದಾಗ ಒಂದು ರೀತಿಯಲ್ಲಿ ಶಿಸ್ತು, ಮತ್ತೊಂದು ಪ್ರೋಗ್ರೆಸ್ಸು, ಇವೆಲ್ಲ ಒಂದು ರಿವ್ಯೂ ಮಾಡಿದಾಗ ನಾವು ಎಲ್ಲಿದ್ದೇವೆ, ಹೇಗೆ ಆಡಳಿತ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಅದಕ್ಕಾಗಿ ಮಾಡ್ತಾರೆ. ಸಚಿವರದ್ದು ಗೊತ್ತಿಲ್ಲ. ನಾನು ಸಮಯ ಕೇಳಿದ್ದೇನೆ. ನನಗೆ ಮಧ್ಯಾಹ್ನ ಸಾಯಂಕಾಲ 1ನೇ ತಾರೀಕು 2ನೇ ತಾರೀಕು ಇರ್ತಾರಂತೆ. ಇರುವಾಗ ಮಾತಾಡೋದಕ್ಕೆ ಏನ್ ಸಮಯ ಕೇಳಿರೋ ವಿಶೇಷ? ನಂದು ಪರ್ಸನಲ್, ನಂದೇನು ಆ ಥರ ಏನಿಲ್ಲಪ್ಪ. ನಾನು ನೀವು ಹೇಳ್ತಾನೆ ಇರ್ತೀರ ಹಂಗೆ. ಗೊತ್ತಿಲ್ಲ ಅದೆಲ್ಲ. ನೀವು ಟೈಮ್ ಕೇಳಿರೋದು CM DCM ಇಲ್ಲದೆ ಕೇಳ್ತಾ ಇದ್ರಿ ಅಲ್ಲ ಸರ್? ಅದು ಎಲ್ಲೋಗಿದ್ದಾರೆ ಅವರು? ಮೈಸೂರಲ್ಲಿ ಬರ್ತಾರ್ರಿ. ಮೈಸೂರಿಗೆ ಹೋಗಿ, ಮೈಸೂರು ಏನು ರಾಜ್ಯ ಬಿಟ್ಟು ಹೋಗಿದ್ದಾರೆ, ಇಲ್ಲೇ ಇರ್ತಾರೆ. ಸಾಯಂಕಾಲ ಬರ್ತಾರೆ. ನಾನು ಕೇಳಿರೋದು ನಾಳೆ ನಾಡಿದ್ದು ಏನೋ ಸರ್. ಈಗ ಅಲ್ಲಿ ಬೆಳಗಾವಿ ಶ್ರೀರಾಮ್ ಸೇನೆ ಅವ್ರನ್ನ ಕಟ್ಟಾಕಿ ಹೊಡೆದಿರೋ ಅಂತ ಘಟನೆ ಆಗಿದೆ. BJP ಅವರು ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಸರ್. ಅವ್ರೇನೋ ತಡಿಯಕ್ಕೆ ಹೋಗಿದ್ರಂತೆ. ನಾರಾಯಣ್ ಪೊಲೀಸ್ ನೈತಿಕ ನಾವು ಪದೇ ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಯಾರು ಕಾನೂನನ್ನ ಕೈಗೆತ್ಕೋಬೇಡಿ. ನಿಮಗೇನಾದರೂ ಅಂಥ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳೇನಾದರೂ ಕಂಡು ಬಂದಲ್ಲಿ ಪೊಲೀಸರಿಗೆ ತಿಳಿಸಿ, ಅವ್ರು ಮಾಡ್ತಾರೆ. ಅವ್ರ ಕೆಲಸನೇ ಅದಲ್ವಾ. ನೀವ್ಯಾಕೆ ಆ ಕೆಲಸ ಮಾಡಕ್ಕೆ ಹೋಗ್ತೀರಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಯಾರು ಆ ರೀತಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ನಾನು ಹೇಳಿದ್ದೇನೆ, ಹೇಟ್ ಸ್ಪೀಚ್ಗಳು ಅಥವಾ ಈ ರೀತಿ ಪೊಲೀಸ್ಗಿರಿ ನೈತಿಕ ಪೊಲೀಸ್ಗಿರಿ ಮಾಡೋದು, ಇದೆಲ್ಲ ಮಾಡಬೇಡಿ. ಯಾರೇ ಮಾಡಲಿ, ನಾವು ಇಂಥವ್ರೆ ಮಾಡ್ತಾರೆ ಅಂಥವ್ರೆ ಮಾಡ್ತಾರೆ ಅಂತಲ್ಲ, ಯಾರೇ ಮಾಡಿದ್ರು ಕೂಡ ಅದು ಸರಿ ಇಲ್ಲ. ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ವಿಚಾರಿಸ್ತೀನಿ, ನಮ್ಮ ಮಾಹಿತಿ ತಗೊಳ್ತೀನಿ. ಸರ್, ಈಗ RSS ಸರಕಾರ್ಯವಾಹಕ ದತ್ತಾತ್ರೇಯ ಹೊಸಬಾಳೆ ವಿರುದ್ಧ ಕಾಂಗ್ರೆಸ್ ಮುಖಂಡರುಗಳು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಏಗ್ರೌಂಡ್ ಪೊಲೀಸ್ ಸ್ಟೇಷನ್ ನಲ್ಲಿ. ಮುಂದೆ ಏನಾದ್ರು ಕಾನೂನು ಪ್ರಕ್ರಿಯೆ ಯಾವ ರೀತಿ ಸಾಗಬಹುದು ಅಥವಾ ಏನಾದ್ರು ಅವ್ರು ಎಕ್ಸಾಮಿನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ನಲ್ಲಿ. ಅದು ಕಾನೂನಿಗೆ ವಿರುದ್ಧವಾಗಿದೆಯಾ, ಅದ್ರ ಮೇಲೆ FIR ಮಾಡಬೇಕಾ, ರಿಜಿಸ್ಟರ್ ಮಾಡಬೇಕಾ ಇಲ್ವಾ ಅನ್ನೋದನ್ನ ಅವರು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಒಂದ್ ವೇಳೆ ಅದು ಕಾನೂನು ಬಾಹಿರವಾಗಿದೆ ಅಂದ್ರೆ FIR ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಆ ಹೇಳಿಕೆಯನ್ನು ಯಾವ ರೀತಿ ನೋಡ್ತೀರಾ ಸರ್? ಗೊತ್ತಿಲ್ಲ, ನಾನು ನೋಡೋದಲ್ಲ, ಕಾನೂನು ನೋಡುತ್ತೆ.
ಪದೇ ಪದೇ ನಡೀತಾ ಇದೆ ಸರ್ಕಾರದಲ್ಲಿ. ಶಿವಮೊಗ್ಗದಲ್ಲಿ ಕೂಡ ನಡೀತಿದೆ. ಯಾಕೆ ಇದು? ನೋಡಿ, ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಸಮಾಜದಲ್ಲಿ ಇಂಥ ಘಟನೆ ನಡೆದಾಗ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಹಿಂದೆ ಅಲ್ಲಿ ಬೇರೆ ಬೇರೆ ದೇಶಗಳ ರಾಜ್ಯದಲ್ಲೆಲ್ಲ ಬೇರೆ ಬೇರೆ ಇನ್ಸಿಡೆಂಟ್ಗಳು ಅದೇ ಥರ ಆಗಿದ್ದಾವೆ. ಆದರೆ ಅದು ಕಾನೂನಿನ ಪ್ರಕಾರ ಸರಿ ಇಲ್ಲ ಅಂತ ಅಂದಮೇಲೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಯಾರು ಅದನ್ನು ಮಾಡಿದ್ದಾರೆ ಅವ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಈಗ ಜುಲೈನಲ್ಲಿ ಬರೋ ಅಧಿವೇಶನದಲ್ಲಿ ಡೇಟ್ಸ್ ಬಗ್ಗೆ ಇಲ್ಲ, ಮೂರ್ನಾಲ್ಕು ಬಿಲ್ಗಳಿದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹೆಡ್ ಸ್ಪೀಚ್ ಇರ್ಬೋದು, ಫ್ಯಾಕ್ಟ್ ಚೆಕ್ ಇರ್ಬೋದು, ಅದೆಲ್ಲ ತರ್ತಾ ಇದ್ದೀವಿ. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್, ಈ ಥರದ್ದೆಲ್ಲ ಕಾನೂನುಗಳು ಕೆಲವೆಲ್ಲ ಸಪ್ಲಿಮೆಂಟಿಂಗ್ ದಿ ಎಕ್ಸಿಸ್ಟಿಂಗ್ ಲಾಸ್ ಅದನ್ನು ಮಾಡ್ತೀವಿ. ಪೊಲೀಸರ ಟೋಪಿಕ್ ಎಲ್ಲ ಚೇಂಜ್ ಆಯ್ತು. ಸರ್, ಅದಕ್ಕೆ ಪ್ರೊಸೀಜರ್ ಆಗಬೇಕಲ್ಲ. ಆಯ್ಕೆ ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು, ನಾನು, ಡಿ ಜಿ ಅವರು ಎಲ್ಲರೂ ಕೂಡ ಅಲ್ಲಿ ಆಯ್ಕೆ ಮಾಡಿದ್ದೀವಿ. ಅದನ್ನು ಕಾನೂನಿನ ಪ್ರಕಾರ ಹೇಗೆ ಮಾಡಬೇಕು ಅಂತೇಳಿ ಅದಕ್ಕೊಂದು ಪದ್ಧತಿ ಇದೆ. ಡ್ರೆಸ್ಸು, ಕ್ಯಾಪು, ಅದು ಇದೆಲ್ಲ ಬದಲಾಯಿಸ್ಬೇಕಾದ್ರೆ ಅಥವಾ ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಅದಕ್ಕೆಲ್ಲ ಒಂದು ಪದ್ಧತಿ ಇದೆ, ಅದು ಮಾಡ್ತೀವಿ. ಇದು ದಸರಾ ಉದ್ಘಾಟನೆ ಯಾರು ಮಾಡೋದು ಅಂತ ಏನಾದ್ರು ಫೈನಲ್ ಆಗಿದೆ ಸರ್? ಗೊತ್ತಿಲ್ಲ. ಥ್ಯಾಂಕ್ ಯು.